ಕೋಲಾರದಲ್ಲಿ ಮುನಿಯಪ್ಪ ಅವರ ನಡೆ ಸಿಎಂ ಡಿಸಿಎಂ ಅಸಮಾಧಾನಕ್ಕೆ ಕಾರಣ ಆಗ್ತಾರೆ. ಬಹಿರಂಗವಾಗಿ ಮುನಿಯಪ್ಪ ಅವರು ಹೇಳಿಕೆ ನೀಡ್ತಾ ಇರುವುದಕ್ಕೆ ಬೇಸರಗೊಂಡಿದ್ದಾರೆ ಉಭಯ ನಾಯಕರು ಅನ್ನುವ ಮಾಹಿತಿ. ಸುರ್ಜೇವಾಲಾ ಮುಂದೆಯೇ ಬೇಸರವನ್ನ ಹೊರಹಾಕಿದ್ದಾರಂತೆ ಸಿಎಂ ಹಾಗೆ ಡಿಸಿಎಂ. ರಾಜ್ಯ ನಾಯಕರು ಸೂಚಿಸಿದ್ರೂ ಕೂಡ ಕೇಳದೆ ಹೇಳಿಕೆಯನ್ನ ನೀಡುತ್ತಿದ್ದಾರೆ ಸಚಿವ ಕೆಎಚ್ ಮುನಿಯಪ್ಪ ವಿಚಾರವಾಗಿ ಸಿದ್ದರಾಮಯ್ಯ ಹಾಗೆ ಡಿಕೆ ಶಿವಕುಮಾರ್ ಒಂದಾಗಿದ್ದಾರೆ ಎನ್ನಲಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಹರೀಶ್ ನೀಡ್ತಾ ಹೋಗ್ತಾರೆ. ಹರೀಶ್, ಪ್ರಜಾಧ್ವನಿ ಯಾತ್ರೆನಲ್ಲಿ ಕಾಣಿಸಿಕೊಳ್ಳಿಲ್ಲ, ಕೇಳಿದ್ರೆ ಚಿಕ್ಕಬಳ್ಳಾಪುರ ಜವಾಬ್ದಾರಿ ಕೊಟ್ಟಿದ್ದಾರೆ ನಂಗೆ ಅಂತಂದ್ರು. ಪ್ರಚಾರಕ್ಕೆ ಹೋಗಲ್ವಾ ಅಂತ ಕೇಳಿದ್ರೆ ಯಾರೂ ಕರೆದಿಲ್ಲ ಅಂತಂದ್ರು. ಇವತ್ತು ಕೆವಿ ಗೌತಮ್ ಭೇಟಿಯಾದಂತಹ ನಂತರದಲ್ಲಿ ಇಲ್ಲ ಪ್ರಚಾರಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ದಾರೆ. ಎಷ್ಟು ಟೆನ್ಷನ್ ಕೊಡ್ತಿದ್ದಾರೆ ಸಿಎಂ ಹಾಗೆ ಡಿಸಿಎಂಗೆ ಕೆಎಚ್ ಮುನಿಯಪ್ಪ ಅವರು? ವಿದೇಶದಲ್ಲಿ ಬಹಳ ಮುಖ್ಯವಾಗಿರುವಂಥದ್ದು ಕೋಲಾರ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟಂಗೆ ಕೆಎಚ್ ಮುನಿಯಪ್ಪ ಅವರು ಸಾಕಷ್ಟು ಗೊಂದಲದ ಹೇಳಿಕೆಗಳು ಕೊಡ್ತಿದ್ದಾರೆ ಬಹಿರಂಗವಾಗಿ ಅನ್ನುವಂಥ ಅಸಮಾಧಾನ ಸಿಎಂ ಮತ್ತು ಡಿಸಿಎಂ ಇಬ್ಬರಲ್ಲೂ ಕೂಡ ಈಗ ಇರುವಂಥದ್ದು. ಯಾಕಂತಂದರೆ ಅನಗತ್ಯವಾಗಿ ಗೊಂದಲದ ಹೇಳಿಕೆಗಳನ್ನ ಕೊಡುವ ಮೂಲಕ ಒಂದಷ್ಟು ಅಭ್ಯರ್ಥಿಗಳ ಫಲಿತಾಂಶಕ್ಕೆ ವ್ಯತ್ಯಯ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಕೂಡ ಸಿಎಂ ಮತ್ತು ಡಿಸಿಎಂ ತೀವ್ರ ಬೇಸರವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯ ಆಗ್ತಿರುವಂಥದ್ದು. ಖುದ್ದು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಮುಂದೆ ಸಿಎಂ ಮತ್ತು ಡಿಸಿಎಂ ಇಬ್ಬರು ಕೂಡ ನೇರವಾಗಿ ಮುನಿಯಪ್ಪ ಅವರ ನಡೆ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿಬರ್ತಾ ಇದ್ದಾವೆ. ಯಾಕಂತಂದ್ರೆ ಇತ್ತೀಚೆಗಷ್ಟೇ ಪ್ರಜಾಧ್ವನಿ ಯಾತ್ರೆಗೆ ಸಂಬಂಧಪಟ್ಟಂಗೆ ಕೂಡ ಅವರು ಪ್ರಚಾರಕ್ಕೆ ಆಗಮಿಸಲಿಲ್ಲ, ನನ್ನನ್ನು ಕರೆಯಲಿಲ್ಲ ಅನ್ನುವಂಥ ಹೇಳಿಕೆ ಕೊಟ್ಟಿರುವಂಥದ್ದು. ಜೊತೆಗೆ ನಾನು ಒಂದ್ಸರಿ ಕೂಡ ನನಗೆ ಉಸ್ತುವಾರಿ ಅಲ್ಲಿ ಕೊಟ್ಟಿಲ್ಲ, ನನಗಿರುವಂಥದ್ದು ಚಿಕ್ಕಬಳ್ಳಾಪುರ ಬೆಂಗಳೂರು ಗ್ರಾಮಾಂತರ ಅನ್ನುವಂಥದ್ದು, ಹೀಗೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿಕೆಗಳು ಕೊಡ್ತಾ ಇರುವಂಥದ್ದು. ಒಂದು ರೀತಿ ಗೌತಮ್ ಅವರ ಅಲ್ಲಿನ ಪರಿಸ್ಥಿತಿಗೆ ವ್ಯತಿರಿಕ್ತವಾದಂಥ ಫಲಿತಾಂಶ ಕೂಡ ಸಾಧ್ಯ ಆಗ್ಬೋದು ಅನ್ನುವಂತಹ ಆತಂಕ ಕೂಡ ಈಗ ವ್ಯಕ್ತ ಆಗ್ತಿರುವಂಥದ್ದು. ಹಾಗಾಗಿ ಮುನಿಯಪ್ಪ ಅವರ ನಡೆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಉಸ್ತುವಾರಿ ಮುಂದೆ ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಏನೇ ಫಲಿತಾಂಶದಲ್ಲಿ ವ್ಯತ್ಯಾಸ ಆಗಿದ್ದೇ ಆದಲ್ಲಿ ಒಂದು ವೇಳೆ ಅಂತಹ ಸಂದರ್ಭ ಆದರೆ ಅದಕ್ಕೆಲ್ಲವೂ ಕೂಡ ನೇರ ಕಾರಣ ಮುನಿಯಪ್ಪ ಅವರು ಆಗಬೇಕಾಗುತ್ತೆ ಅನ್ನುವಂತಹ ಮಾತನ್ನು ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿಬರ್ತಿರುವಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಹರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.